ಕರ್ಕಾಟಕ ಲಗ್ನ, ಕರ್ಕಾಟಕ ರಾಶಿ ಅಥವಾ ಕಟಕ ಲಗ್ನ, ಕರ್ಕಾಟಕ ರಾಶಿ ಹುಟ್ಟಿದವರಿಗೆ ಸ್ವಲ್ಪ ನೆಗಡಿ ಕೆಮ್ಮು ಬೇಗ ಆಗ್ತಕ್ಕಂಥದ್ದು, ನರವ್ಯೂಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವು ತೊಂದರೆ ತಾಪತ್ರಗಳನ್ನು ಇವರು ಬಳಲ್ತಕ್ಕಂಥದ್ದು ಸರ್ವೇ ಸಾಮಾನ್ಯವಾಗಿ ನೋಡಲಿಕ್ಕೆ ಸಿಗುತ್ತೆ. ಇವರು ವಾಟರ್ ಥೆರಪಿ ಅಂತ ನೀರನ್ನು ಸರಿಯಾಗಿ ಕುಡಿಯೋದನ್ನು ಕಲಿಬೇಕು. ಭಾನುವಾರದ ದಿವಸ ಶಿವನ ಆರಾಧನೆ, ಶಿವನ ದರ್ಶನವನ್ನು ಮಾಡಿದರೆ ಹಣಕಾಸಿನ ವಿಚಾರ, ಕೌಟುಂಬಿಕವಾದ ವಿಚಾರದಲ್ಲಿ ಹೆಚ್ಚಿನ ಶ್ರೇಯಸ್ಸನ್ನು, ಪ್ರೇಯಸ್ಸು ಎರಡನ್ನು ಕೂಡ ಅವರು ಪಡೆಯಬಹುದು. ವಿದ್ಯೆ ಹೆಚ್ಚಬೇಕು, ನಾವೇನು ಮಾಡಬೇಕು ಅಂತ ಇವರು ಯಾರಾದರೂ ಕೇಳಿದರೆ, ಮನೆಯಲ್ಲಿ ದಿನಕ್ಕೆ ಒಂದು 5 ನಿಮಿಷ ಯಾವುದಾದರೂ ಹೆಂಗಸರಿಂದ ಪಾಠವನ್ನು ಹೇಳಿಸ್ಕೊಳ್ಬೇಕು ವಿದ್ಯಾರ್ಥಿ. ಖರ್ಚು ವೆಚ್ಚದಿಂದ ನಾವು ತಪ್ಪಿಸಿಕೊಳ್ಳಬೇಕು ಅಂತ ಮನಸ್ಸಿರೋರು ಏನು ಮಾಡಬೇಕು ಅಂತಂದರೆ, ಕನ್ನಡಿಯಲ್ಲಿ ತಮ್ಮ ಮುಖವನ್ನು ಆಗಾಗ್ಗೆ ನೋಡಿಕೊಳ್ತಕ್ಕಂಥದ್ದು. ಮೊಸಳೆ ಸಾಕಾಣಿಕೆ ಮಾಡುವ ಸ್ಥಳದಲ್ಲಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಆಹಾರಕ್ಕೆ ಹಣವನ್ನು ಕೊಟ್ಟುಕೊಳ್ಳುತ್ತೆ. ದಾಂಪತ್ಯದ ಸಮಸ್ಯೆಗಳಿಗೆ ಅತ್ಯಂತ ಒಳ್ಳೆಯ ಫಲವನ್ನು ನೀವು ಕಾಣ್ತೀರಿ. ಮನೆಯಲ್ಲಿ ನೀವು ಉಡುವ ಬಟ್ಟೆ ನೀವೇ ನೆನೆಸಬೇಕು. ಅದನ್ನು ನೀವು ಏನೇನೋ ಸರ್ಫು ಎಕ್ಸೆಲು ಏನೇನೋ ಬಂದಿದೆಯಲ್ಲ ಅಲ್ವಾ, ಅಂತಹದ್ರಲ್ಲಿ ಯಾವುದೋ ಒಂದು ಪೌಡ್ರ್ ಹಾಕಿಬಿಟ್ಟು ಆ ನೀರಿನಲ್ಲಿ ನೆನೆ ಹಾಕೋ ಕೆಲಸವನ್ನು ಮಾಡಿದರೂ ಕೂಡ ನೋಡಿ ನಿಮ್ಮ ಲಾಭಾಂಶ ಅತ್ಯದ್ಭುತವಾಗಿ ಹೆಚ್ಚಲಿಕ್ಕೆ ಪ್ರಾರಂಭವಾಗುತ್ತೆ. ಚಾಮುಂಡೇಶ್ವರಿ ಇದ್ದಾಳಲ್ಲ, ನಮ್ಮ ಕರ್ನಾಟಕದ ಅಧಿದೇವತೆ, ಆಕೆಯ ಒಂದು ದರ್ಶನ ಪೂಜೆಗಳನ್ನು ಮಾಡ್ತಕ್ಕಂಥದ್ದು ಆಯುಷ್ಯದ ವೃದ್ಧಿಯನ್ನು ನಿಮಗೆ ಉಂಟು ಮಾಡುತ್ತೆ. ನಮಸ್ಕಾರ ವೀಕ್ಷಕರೇ, ಟಿವಿ ವಿಕ್ರಮ ಹಂಸಧ್ವನಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ. ಯೋಗ ಸೂತ್ರ ಮತ್ತು ಆಧ್ಯಾತ್ಮಿಕತೆಯ ಅರ್ಥಪೂರ್ಣ ವಿಚಾರಗಳನ್ನು ತಿಳಿಸುವಂತಹ ವೇದಿಕೆಯೇ ಹಂಸಧ್ವನಿ ಕಾರ್ಯಕ್ರಮ. ಎಂದಿನಂತೆ ತಮ್ಮ ಉತ್ಕೃಷ್ಟ ವಿಚಾರಧಾರೆಗಳಿಂದ ನಮ್ಮೆಲ್ಲರ ಮನಸ್ಸನ್ನು ಬೆಳಗುತ್ತಿರುವಂತಹ ತತ್ವಜ್ಞಾನಿಗಳು, ಧರ್ಮಶಾಸ್ತ್ರ ಪಾರಂಗತರು, ವೇದಶಾಸ್ತ್ರ ಪರಿಣಿತರು ಆಗಿರುವಂತಹ ಹಂಸಶ್ರೀ ಸವಿತೃ ಶರ್ಮಾ ಗುರುಜಿ ಇದ್ದಾರೆ. ಗುರುಜಿ, ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಗುರುಜಿ, ಸದಾತ್ಮಧ್ಯಾನ ನಿರತಂ ವಿಷಯೇಭ್ಯ ಪರಾಂಗುಖಂ ನವಮಿ ಶಾಸ್ತ್ರೇಶು ನಿಷ್ಣಾತಂ ಚಂದ್ರಶೇಖರ ಭಾರತೀಂ. ಜೈ ಗುರುದೇವ ದತ್ತ. ಎಲ್ಲರಿಗೂ ಮಂಗಳೋದಯ. ವೀಕ್ಷಕರೇ, ಹಂಸಧ್ವನಿ ಕಾರ್ಯಕ್ರಮದ ಸರಣಿ ಸಂಚಿಕೆಗಳಲ್ಲಿ ನಾವು ಒಂದೊಂದು ರಾಶಿಯ ಬಗ್ಗೆ ತಿಳ್ಕೊತಾ ಇದ್ದೀವಿ. ಇವತ್ತಿನ ಸಂಚಿಕೆಯಲ್ಲಿ ಕಟಕ ರಾಶಿಯ ಬಗ್ಗೆ ತಿಳ್ಕೊಳ್ಳೋಣ. ಕಟಕ, ಕರ್ಕಾಟಕ ರಾಶಿಯಲ್ಲಿ ಹುಟ್ಟಿದಂಥ, ಲಗ್ನದಲ್ಲಿ ಹುಟ್ಟಿದಂಥ ಪ್ರತಿಯೊಬ್ಬರು ಕೂಡ ಏನೆಲ್ಲ ಸಮಸ್ಯೆಗಳು ಎದುರಿಸಬಹುದು, ಪರಿಹಾರಗಳೇನು ಅಂತ ತಿಳಿಸ್ಕೊಡಿ ಗುರುಜಿ. ಕರ್ಕಾಟಕ ಲಗ್ನ, ಕರ್ಕಾಟಕ ರಾಶಿ ಅಥವಾ ಕಟಕ ಲಗ್ನ, ಕರ್ಕಾಟಕ ರಾಶಿ ಹುಟ್ಟಿದವರಿಗೆ ಸಾಮಾನ್ಯವಾಗಿ ಏನಂತಂದರೆ ಮನಶ್ಚಾಂಚಲ್ಯ, ಸ್ವಲ್ಪ ನೆಗಡಿ ಕೆಮ್ಮು ಬೇಗ ಆಗ್ತಕ್ಕಂಥದ್ದು, ಗುಲ್ಮ ರೋಗ ಅಂದರೆ ಹರ್ನಿಯಾ ಪ್ರಾಬ್ಲಮ್ ಬರ್ತಕ್ಕಂಥದ್ದು, ಡಯಾಬಿಟಿಸ್ ಮಿಲಿಟಸ್ DM ಅಂತೀವಿ, ಟೈಪ್ 2 ಡಯಾಬಿಟಿಸು ಬರ್ಬೋದಾದಂಥ ಒಂದು ಸಾಧ್ಯತೆಯು. ಮತ್ತೇನಾಗುತ್ತೆ ಅಂತಂದರೆ ನರವ್ಯೂಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವು ತೊಂದರೆ ತಾಪತ್ರಗಳನ್ನು ಇವರು ಬಳಲ್ತಕ್ಕಂಥದ್ದು ಸರ್ವೇ ಸಾಮಾನ್ಯವಾಗಿ ನೋಡಲಿಕ್ಕೆ ಸಿಗುತ್ತೆ. ಆತ್ಮಸ್ಥೈರ್ಯ ಹೆಚ್ಚಿಸಿಕೊಳ್ಳಲಿಕ್ಕೆ ಎರಡನೇದು ಆರೋಗ್ಯದ ಒಂದು ಉತ್ತಮತೆಗೆ ಏನು ಮಾಡಬಹುದು, ಕರ್ಕಾಟಕ ಲಗ್ನ ಸಂಜಾತರು ಅಥವಾ ಕರ್ಕಾಟಕ ರಾಶಿ ಸಂಜಾತರು ಅಂತ ನೋಡಿದರೆ, ಮೊಟ್ಟ ಮೊದಲನೇದಾಗಿ ಗೌರಿ ದೇವಿಯ ಆರಾಧನೆಯನ್ನು ಹೆಚ್ಚು ಮಾಡಬೇಕು. ಇವರು ಗಂಡಸರಾದರೂ ಅಷ್ಟೇ, ಹೆಂಗಸರಾದರೂ ಅಷ್ಟೇ. ಗೌರಮ್ಮನ ಪೂಜೆ ಪುನಸ್ಕಾರವನ್ನು ಚಿಕ್ಕದಾಗಿ ಮಾಡತಕ್ಕಂಥದ್ದು, ಸ್ತೋತ್ರದ ಪಠಣೆಯನ್ನು ಮಾಡ್ತಕ್ಕಂಥದ್ದು ಕೂಡ ಅವರಿಗೆ ಹೆಚ್ಚಿನ ಅನುಕೂಲವು ಉಂಟಾಗುತ್ತೆ. ಎರಡನೆಯದ್ದು ಇವರು ವಾಟರ್ ಥೆರಪಿ ಅಂತ ನೀರನ್ನು ಸರಿಯಾಗಿ ಕುಡಿಯೋದನ್ನು ಕಲಿಬೇಕು. ಕರ್ಕಾಟಕ ರಾಶಿ ಅಥವಾ ಕರ್ಕಾಟಕ ಲಗ್ನದವರು ಕುಡಿಯೋದು ಹೇಗೆ ಅಂದರೆ ಘಟ ಕುಡಿತಾರೆ. ಕೆಲವರು ನೋಡಿದ್ರೆ ನೀವು ಆ ಥರ ಎಲ್ಲರೂ ಕುಡಿತಕ್ಕಂಥದ್ದು ತಪ್ಪು. ಅದರಲ್ಲೂ ವಿಶಿಷ್ಟವಾಗಿ ಕರ್ಕಾಟಕ ಲಗ್ನ, ಕರ್ಕಾಟಕ ರಾಶಿಯವರು ಆ ಥರ ಕುಡಿತಕ್ಕಂಥದ್ದು ಅಂತಹ ಒಳ್ಳೆಯದಲ್ಲ. ಹೊಟ್ಟೆ ಕೆಡುತ್ತೆ, ಅವರಿಗೆ ಹೊಟ್ಟೆಯ ಸಮಸ್ಯೆ ಹೆಚ್ಚುತ್ತೆ. ಹೇಗೆ ಕುಡಿಬೇಕು ಅಂದರೆ, ಅವರು ನೀರನ್ನು ಬಾಯಲ್ಲಿ ಒಂದು 5 ಸೆಕೆಂಡು ನಿಲ್ಲಿಸಿ ಇಟ್ಟುಕೊಂಡು ಆ ನಂತರದಲ್ಲಿ ಕುಡಿತಕ್ಕಂಥದ್ದು. ಅಂದರೆ ಆ ಬಾಯಲ್ಲಿರ್ತಕ್ಕಂತಹ ಲಾಲಾರಸದೊಂದಿಗೆ ಸಲೈವ ಜೊತೆಗೆ ಅದು ಮಿಶ್ರಣವಾಗಿ ಮಿಕ್ಸ್ ಆಗಿ ಒಳಗೆ ಹೋಗಬೇಕು ಅಂತಕ್ಕಂಥದ್ದು ಒಂದು ಭಾವ. ಈ ಥರದ ಒಂದು ನೀರನ್ನು ಸೇವೆ ಮಾಡತಕ್ಕಂಥದ್ದು ಆರೋಗ್ಯದ ವಿಚಾರವಾಗಿ ಹೆಚ್ಚಿನ ಒಂದು ಶುಭವನ್ನು ಕೊಟ್ಟರೆ, ಗೌರಿ ದೇವಿಯ ಪೂಜೆ ಪುನಸ್ಕಾರಗಳಿಗೆ ಏನಾಗುತ್ತೆ ಅಂತಂದರೆ ಇವರಿಗೆ ಆತ್ಮಸ್ಥೈರ್ಯವನ್ನು, ಆತ್ಮಬಲವನ್ನು ಹೆಚ್ಚಿಸುತ್ತೆ. ಆಮೇಲೆ ನಿಂತ ನೀರನ್ನು ಹೆಚ್ಚು ಬಳಸದೇ ಇರತಕ್ಕಂಥದ್ದು ಬಹಳ ಒಳ್ಳೆಯದು. ಕರ್ಕಾಟಕ ಲಗ್ನ ಸಂಜಾತರು, ಕರ್ಕಾಟಕ ರಾಶಿಯವರು ನಿಂತಿರಬಾರ್ದು ನೀರು. ಅಂತಹ ನಿಂತ ನೀರನ್ನು ಕುಡಿಯಲಿಕ್ಕಾಗಿರ್ಬೋದು, ಸ್ನಾನಕ್ಕಾಗಿರ್ಬೋದು, ಏನಕ್ಕಾದರೂ ಕೂಡ ಸ್ನಾನಪಾನಾದಿಗಳನ್ನು ಬಳಸದೇ ಇರತಕ್ಕಂಥದ್ದು ಅತ್ಯಂತ ಶ್ರೇಯೋದಾಯಕ, ಅಷ್ಟನ್ನು ಹೇಳಬಹುದು. ಎರಡನೇ, ಕುಟುಂಬದ ಒಂದು ವೃದ್ಧಿಗೆ ಮತ್ತು ಹಣಕಾಸಿನ ಅನುಕೂಲಕ್ಕೆ ಇವರು ಏನು ಮಾಡಬೇಕು ಅಂತಂದರೆ, ಶಿವನ ಆರಾಧನೆಯನ್ನು ಮಾಡಬೇಕು. ಶಿವಾಯದ ಮೂಲತಃ ನೋಡಿದ್ರೆ ಇದು ಅರ್ಧನಾರೀಶ್ವರ ಆರಾಧನೆಯನ್ನು ಮಾಡಬೇಕು. ಶಿವ ಅಂತ ಯಾಕೆ ಹೇಳಿದ್ರೆ ಅಂದರೆ, ಪಾಣಿವಟ್ಟವೇ ಅಮ್ಮನವರು, ಲಿಂಗವೇ ಶಿವ ಅಂತ ಹೇಳಿ ದರ್ಶನಶಾಸ್ತ್ರದಲ್ಲೂ ಆಗಮಶಾಸ್ತ್ರದಲ್ಲೂ ಹೇಳಿರ್ತಕ್ಕಂಥದ್ದಾಗಿರುವುದರಿಂದ, ಅದು ವಿಶಿಷ್ಟವಾಗಿ ಭಾನುವಾರದ ದಿವಸ ಶಿವನ ಆರಾಧನೆ, ಶಿವನ ದರ್ಶನವನ್ನು ಮಾಡಿದರೆ ಹಣಕಾಸಿನ ವಿಚಾರ, ಕೌಟುಂಬಿಕವಾದ ವಿಚಾರದಲ್ಲಿ ಹೆಚ್ಚಿನ ಶ್ರೇಯಸ್ಸನ್ನು, ಪ್ರೇಯಸ್ಸು ಎರಡನ್ನು ಕೂಡ ಅವರು ಪಡೆಯಬಹುದು. ಉಪಾಯದ ಒಂದು
ಸಾಕಾರಗೊಳ್ಳಲಿಕ್ಕೆ, ಉಪಾಯಗಳು ಸಾಕಾರಗೊಳ್ಳಲಿಕ್ಕೆ, ಧೈರ್ಯ ಸಾಹಸ ಹೆಚ್ಚಲಿಕ್ಕೆ, ಅಣ್ಣ ತಮ್ಮಂದಿರ ಅಕ್ಕ ತಂಗಿಯರೊಂದಿಗೆ ಒಂದು ಬಾಂಧವ್ಯ ಗಟ್ಟಿಯಾಗಲಿಕ್ಕೆ ಏನು ಮಾಡಬೇಕು? ಕರ್ಕಾಟಕ ರಾಶಿ ಅಥವಾ ಲಗ್ನ ಸಂಜಾತರು ಅಂತಂದರೆ ಇವರು ಮಹಾಲಕ್ಷ್ಮಿಯ ಆರಾಧನೆಯನ್ನು ಮಾಡಬೇಕು. ಎಷ್ಟು ಮಹಾಲಕ್ಷ್ಮಿ ಅಷ್ಟಕ ಹೇಳಬಹುದು, ಅಥವಾ ಮಹಾಲಕ್ಷ್ಮಿ ಸ್ವರೂಪ, ಎಲ್ಲ ಹೆಣ್ಣುಮಕ್ಕಳು ಮಹಾಲಕ್ಷ್ಮಿ ಸ್ವರೂಪವೇ, ಅಂಥವ್ರಿಗೆ ಕೈಲಾದ ಒಂದು ಯಾವುದೋ ಉಡುಗೊರೆಯನ್ನು ಕೊಡ್ತಕ್ಕಂಥದ್ದು. ಇದೊಂದು ಅಳವಡಿಸಿಕೊಂಡರೆ ಈ ಎಲ್ಲ ವಿಚಾರದಲ್ಲೂ ಅವರು ಬಹಳ ಅದೃಷ್ಟವಂತರಾಗ್ತಾರೆ ಅಂತಕ್ಕಂಥದ್ದನ್ನು ಹೇಳಬಹುದು. ವಿದ್ಯೆ ಹೆಚ್ಚಬೇಕು, ನಾವೇನು ಮಾಡಬೇಕು ಅಂತ ಇವರು ಯಾರಾದರೂ ಕೇಳಿದರೆ, ಮನೆಯಲ್ಲಿ ದಿನಕ್ಕೆ ಒಂದು 5 ನಿಮಿಷ ಯಾವುದಾದರೂ ಹೆಂಗಸರಿಂದ ಪಾಠವನ್ನು ಹೇಳಿಸ್ಕೊಳ್ಬೇಕು ವಿದ್ಯಾರ್ಥಿಗಳು. ತಾಯಿ ಆಗಿರಬಹುದು, ಅಕ್ಕ ಆಗಿರಬಹುದು, ತೆಂಗಿನೇ ಆಗಿರಬಹುದು. ಸುಮ್ಮನೆ ಇದನ್ನು ಓದ್ಬಿಟ್ಟು ನನಗೆ ಒಂದು ಸತಿ ಹೇಳು ಅಂತ, ಸುಮ್ಮನೆ ಓದಿದ್ರೆ ಸಾಕು. ಈ ಥರದೊಂದು ಚಿಕ್ಕ ಉಪಾಯವನ್ನು ಮಾಡ್ತಕ್ಕಂಥದ್ದು ಕರ್ಕಾಟಕ ಲಗ್ನ ರಾಶಿ ಸಂಜಾತರಿಗೆ ಏನಾಗಿದೆ, ವಿದ್ಯೆಗೆ ಸಂಬಂಧಪಟ್ಟಿರ್ತಕ್ಕಂಥ ತೊಂದರೆಗಳು ಸುಮಾರು ನಿವಾರಣೆ ಆಗುತ್ತೆ. ಇನ್ನು ನಮಗೆ ಭೂಲಾಭ ಆಗಬೇಕು ಅಂತ ಅವರು ಏನು ಮಾಡಬೇಕು ಅಂತಂದರೆ, ಭೂಲಾಭಕ್ಕೆ ಹಾತೊರಿತಾ ಇರತಕ್ಕಂಥವರು ಹಾಲಿಗೆ ಜೇನನ್ನು ಮಿಶ್ರಣ ಮಾಡಿ ದೇವರಿಗೆ ನೈವೇದ್ಯ ಮಾಡಬೇಕು. ಪ್ರತಿನಿತ್ಯ ಹಾಲು ಮತ್ತು ಜೇನು ಮಿಶ್ರಣ ಮಾಡಬೇಕು, ಚೆನ್ನಾಗಿ ಒಳ್ಳೆಯ ಜೇನು ಆಗಬೇಕು, ನೋಡಿಕೊಳ್ಳಿ ಅದನ್ನು ಮನೆಯಲ್ಲಿ ನಿಮ್ಮ ಮನೆ ದೇವರಿಗೋ ನಿಮ್ಮ ಇಷ್ಟ ದೇವರಿಗೋ ನೈವೇದ್ಯವನ್ನು ಮಾಡಿ ಆ ನಂತರದಲ್ಲಿ ಪ್ರಸಾದ ರೂಪದಲ್ಲಿ ಸ್ವೀಕಾರ ಮಾಡ್ತಕ್ಕಂಥದ್ದು ಆಸ್ತಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರದಲ್ಲಿ ಬಹಳ ಅನುಕೂಲಗಳು ಮತ್ತು ಶುಭವೂ ಉಂಟಾಗುತ್ತೆ. ಇನ್ನು ಒಳ್ಳೆಯ ಮಕ್ಕಳು ಬೇಕು, ಅಥವಾ ಮಕ್ಕಳ ಆರೋಗ್ಯ ಸರಿ ಹೋಗಬೇಕು, ಮಕ್ಕಳ ನಡವಳಿಕೆ ಸರಿ ಹೋಗಬೇಕು ಅಂತ ಇಷ್ಟಪಡ್ತಾ ಇರತಕ್ಕಂತಹ ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ ಸಂಜಾತರು ಬಲಿಪೀಠಕ್ಕೆ ಪೂಜೆಯನ್ನು ಮಾಡಬೇಕು. ಬಲಿಪೀಠ ಅಂದರೆ ಪ್ರತಿಯೊಂದು ದೇವಸ್ಥಾನ ಮುಂದೆ ಬಲಿಗಲ್ಲು ಅಂತಿರುತ್ತೆ. ಪಶುಗಳನ್ನೇ ಬಲಿ ಕೊಡೋ ಜಾಗ ಅಂತ ಅಲ್ಲ. ಧ್ವಜಸ್ತಂಭ ಶೈವ ಆದರೆ ಧ್ವಜಸ್ತಂಭದ ಮುಂಭಾಗಕ್ಕೆ ಬಲಿಪೀಠ ಇರುತ್ತೆ. ಅದು ವೈಷ್ಣವ ಆಗಮ ಆದರೆ ಧ್ವಜಪೀಠದ ಹಿಂಭಾಗಕ್ಕೆ, ಧ್ವಜದ ಹಿಂಭಾಗಕ್ಕೆ ಬಲಿಪೀಠ ಇರುತ್ತೆ. ನೀವು ನೋಡಿದ್ರೆ ಸಿಗುತ್ತೆ ದೊಡ್ಡ ದೇವಸ್ಥಾನಗಳಲ್ಲಿ. ಆ ಬಲಿಪೀಠಕ್ಕೆ ಬಿಳಿ ಬಣ್ಣದ ಹೂವನ್ನು ಹಾಕಿ ಕೈ ಮುಗಿದು ಬನ್ನಿ. ಇದು ಸೋಮವಾರದ ದಿವಸ ಮಾಡಬೇಕು. ಈ ರೀತಿ ಮಾಡ್ತಾ ಬಂದರೆ ನಿಮ್ಮ ಮಕ್ಕಳ ಸಮಸ್ಯೆ ನಿಮಗೆ ನೀಗುತ್ತೆ ಅಂತಕ್ಕಂಥದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಮದುವೆ ದಾಂಪತ್ಯದ ಸಮಸ್ಯೆಗಳು ಇತ್ತೀಚಿನ ದಿನಗಳು ನೋಡಲಿಕ್ಕೆ ಹೆಚ್ಚು ಸಿಗುತ್ತೆ ನಮಗೆ. ಏನು ಮಾಡಬೇಕು ಇವರು ಅಂತಹ ಒಂದು ತೊಂದರೆ ಹೋಗಲಿಕ್ಕೆ ಅಂತಂದರೆ, ಮಣಿಕರ್ಣಿಕಾ ಅಂತಕ್ಕಂತಹ ಒಂದು ಘಾಟ್ ಇದೆ ಕಾಶಿಯಲ್ಲಿ. ಮಣಿಕರ್ಣಿಕಾ ಘಾಟ್ ಅಲ್ಲಿ ಶವ ಸಂಸ್ಕಾರ ಆಗೋದಲ್ಲದೆ ಅಲ್ಲಿ ಚಕ್ರತೀರ್ಥ ಅನ್ನೋದು ತೀರ್ಥವೂ ಇದೆ. ನಿಮಗೆ ಸಾಧ್ಯ ಆದರೆ ಅಲ್ಲಿ ಹೋಗಿ ಒಂದು ಸ್ನಾನವನ್ನು ಮಾಡಿಕೊಂಡು ಬನ್ನಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ ಸಂಜಾತರು, ಅಯ್ಯೋ ಭಾಳ ದೂರ ಇದೆ ನಮಗೆ ಆಗೋದಿಲ್ಲ ಅಂತ ನಿಮಗೇನಾದರೂ ಅನಿಸಿದರೆ ನೀವೇನು ಮಾಡಬೇಕು ಅಂತಂದರೆ, ಎಲ್ಲಿಯಾದರೂ ಮೊಸಳೆ ಸಾಕಾಣಿಕೆ ಮಾಡುವ ಸ್ಥಳದಲ್ಲಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಆಹಾರಕ್ಕೆ ಹಣವನ್ನು ಕೊಟ್ಟುಬಿಡುತ್ತೆ. ಅದು ಮಾಂಸಾಹಾರನೇ, ಎಲ್ಲರಿಗೂ ಗೊತ್ತಿದೆ. ಮೊಸಳೆಗೆ ಎಲ್ಲರೂ ಸಾಕ್ತಾ ಇರೋದು ಝೂ ಅಲ್ಲೂ ಕೂಡ ಮಾಂಸವೇ ಹಾಕೋದು ಅಲ್ವೇ. ಅದು ನೀವು ತೆಗೆದುಕೊಂಡು ಹೋಗಿ ಹಾಕಲಿಕ್ಕೆ ಸಾಧ್ಯ ಇರೋರು ಹಾಕಿ, ಅದನ್ನು ನೀವು ನೋಡಿಕೊಳ್ಳಬೇಕು. ನಿಮ್ಮ ಒಂದು ಜೋಪಾನವಾಗಿ ನಿಮ್ಮ ಒಂದು ಜವಾಬ್ದಾರಿ ನೀವು ವಹಿಸಿ ಹಾಕಬೇಕು. ಮತ್ತು ಅಲ್ಲಿರ್ತಕ್ಕಂತಹ ಪಾಲಕರನ್ನು ಕೇಳಿ ಮಾಡಬೇಕು. ಇಲ್ಲಾಂದರೆ ಹಣವನ್ನು ಸಹ ಕೊಟ್ಟರೆ ಸಾಕು. ದಾಂಪತ್ಯದ ಸಮಸ್ಯೆಗಳಿಗೆ ಅತ್ಯಂತ ಒಳ್ಳೆಯ ಫಲವನ್ನು ನೀವು ಕಾಣ್ತೀರಿ. ಆಯುಷ್ಯದ ವೃದ್ಧಿಗೆ ನೀವೇನು ಮಾಡಬೇಕು ಅಂತಂದರೆ, ದುರ್ಗಾದೇವಿಯ ಪ್ರಾರ್ಥನೆ, ಮಹಿಷಾಸುರ ಮರ್ದಿನಿ ಅಂತಲೇ ಹೇಳುತ್ತೆ. ಆ ಮಹಿಷಾಸುರ ಮರ್ದಿನಿ ನಮ್ಮ ಚಾಮುಂಡೇಶ್ವರಿ ಇದ್ದಾಳಲ್ಲ, ನಮ್ಮ ಕರ್ನಾಟಕದ ಅಧಿದೇವತೆ, ಆಕೆಯ ಒಂದು ದರ್ಶನ ಪೂಜೆಗಳನ್ನು ಮಾಡ್ತಕ್ಕಂಥದ್ದು ಆಯುಷ್ಯದ ವೃದ್ಧಿಯನ್ನು ನಿಮಗೆ ಉಂಟು ಮಾಡುತ್ತೆ. ಇನ್ನು ಭಾಗ್ಯ ಲಕ್ ಹೆಚ್ಚಬೇಕು ಅಂದರೆ ಏನು ಮಾಡಬೇಕು ಅಂತಂದರೆ, ಉಪ್ಪನ್ನು ಬಳಸಬೇಕು. ಏನಕ್ಕೆ ಬಳಸಬೇಕು ಅಂದರೆ, ಮನೆಯನ್ನು ಸಾರಿಸಲಿಕ್ಕೆ ಬಳಸಬೇಕು. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ ಸಂಜಾತರು ಮನೆಯಲ್ಲಿ ಯಾರಾದರೂ ಒಬ್ಬರು ಕರ್ಕಾಟಕದವ್ರು ಇರ್ತಾರೆ, ಮಿಗ್ದವ್ರು ಇರ್ತಾರೆ, ಆವಾಗೇನು ಅಂತ ಕೇಳ್ತಾರೆ ಜನ, ನಮಗೆ ಗೊತ್ತು. ಆದರೆ ಅರ್ಥ ಏನು ಅಂದರೆ, ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದವರು ಸಾರಿಸ್ಬೇಕು, ಬೇರೆಯವ್ರಿಗೆ ಹೇಳೋದಲ್ಲ. ಅಮ್ಮನಿಗೋ ಹೆಂಡ್ತಿಗಳು ನೀನು ಸಾರಿಸ್ಬಿಡು ಅಂತಲ್ಲ, ನೀವೇ ಕೈಗೊಂದು ಬಟ್ಟೆ ತೊಗೊಂಡು ಒಂದಿಷ್ಟು ಉಪ್ಪನ್ನು ಒಂದು ನೀರಲ್ಲಿ ಹಾಕಿ ಮಿಶ್ರಣ ಮಾಡಿ ಅದರಲ್ಲದ್ದಿ ಹಿಂಡಿ ಒಂದು ನೀವು ಹೆಚ್ಚು ಬಳಸ್ತಕ್ಕಂತಹ ಸ್ಥಳ, ನಿಮ್ಮ ಒಂದು ಮಲಗುವ ಕೋಣೆ ಆಗಿರಬಹುದು, ಅಡುಗೆ ಮನೆಯೇ ಒರೆಸ್ಕೊಡಿ, ಊಟ ಮಾಡ್ತೀವಲ್ಲ ಪ್ರತಿನಿತ್ಯ, ಅದು ನಾವು ಬಳಸ್ತಕ್ಕಂಥದ್ದೇ ಆಗಿದೆ ಅಲ್ವ. ಇದನ್ನು ಮಾಡಿದರೆ ನಿಮ್ಮೊಂದು ಲಕ್ ಫ್ಯಾಕ್ಟ್ರು ಹೆಚ್ಚಾಗುತ್ತೆ, ಲಕ್ ಫ್ಯಾಕ್ಟ್ರು ಅದ್ಭುತವಾಗಿ ಬೆಳೆಯುತ್ತೆ. ಇನ್ನು ವ್ಯಾಪಾರ ವ್ಯವಹಾರ ಉದ್ಯೋಗದಲ್ಲಿ ನನಗೆ ವೃದ್ಧಿ ಬರಬೇಕು, ನನಗೆ ಪ್ರಮೋಷನ್ ಬರ್ತಾ ಇಲ್ಲ, ಅಲ್ಲಿ ಬರಬೇಕು ಅಂತ ಯಾರಾದರೂ ಸ್ವಲ್ಪ ಕಷ್ಟವನ್ನು ಪಡ್ತಾ ಇದ್ದಾರೆ, ಅವ್ರು ಏನು ಮಾಡಬೇಕು ಅಂತಂದರೆ, ಪಾತ್ರೆಯಲ್ಲಿ ನೀರು, ಅದೊಂದು ಚಿಕ್ಕದಾಗಿ ತಟ್ಟೆ ಆಗಿರ್ಬೋದು, ಹರಿವಾಣ ಆಗಿರ್ಬೋದು, ನೀರಿನ ಮಧ್ಯದಲ್ಲಿ ಹಣತೆಯಲ್ಲಿ ದೀಪ ಇಡೋದು ದೇವರಿಗೆ, ಅಷ್ಟೇ. ಬಹಳ ಸುಲಭದ ಪರಿಹಾರ. ಇದನ್ನು ಮಾಡತಕ್ಕಂಥದ್ದು ಉದ್ಯೋಗ ವ್ಯಾಪಾರ ವ್ಯವಹಾರದಲ್ಲಿ ಅವರಿಗೆ ಸಾಕಷ್ಟು ಶುಭವನ್ನು ಉಂಟು ಮಾಡೋದರಲ್ಲಿ ಎರಡು ಮಾತಿಲ್ಲ. ಇದನ್ನು ಮಾಡಿದಾಗ ಗೊತ್ತಾಗುತ್ತೆ. ಹೆಚ್ಚು ದಿನ ಮಾಡಬೇಕಾದ್ರೆ, ಹೆಚ್ಚು ದಿನ ಮಾಡಿದರೆ ಫಲ ಹೆಚ್ಚು. ಇವತ್ತು ಮಾಡಿ ನಾಳೆ ಬಿಟ್ಟರೆ ಉಪಯೋಗ ಆಗೋದಿಲ್ಲ. ಇನ್ನು ಲಾಭಾಂಶ ಯಾರಿಗೆ ತಾನೇ ಬೇಡ, ಲಾಭ ಹೆಚ್ಚಬೇಕು, ಹಣ ಹೆಚ್ಚಬೇಕು, ಹೆಚ್ಚು ಉಳಿಸಬೇಕು, ಬೆಳೆಸಬೇಕು, ಗಳಿಸಬೇಕು. ಈ ಥರದ ಒಂದು ಯಾವುದಾದ್ರೂ ಮನೋಭಾವ ಯಾವ ಕರ್ಕಾಟಕ ರಾಶಿ ಅಥವಾ ಕರ್ಕಾಟಕ ಲಗ್ನ ಸಂಜಾತರಿಗಿರುತ್ತೆ, ಅವರೇನಪ್ಪ ಮಾಡಬೇಕು ಅಂತಂದರೆ,
ಬಟ್ಟೆ, ಮನೆಯಲ್ಲಿ ನೀವು ಉಡುವ ಬಟ್ಟೆ ನೀವೇ ನೆನೆಸಬೇಕು ಒಗಿಲಿಕ್ಕೆ. ಕೆಲಸದವರಿದ್ದರೂ ಕೂಡ ಅವ್ರು ಒಗಿಲಿ, ಕೆಲಸದವರೋ ನಿಮ್ಮ ಮನೆಯವರೋ ಅಕ್ಕ ತಂಗಿನೋ ನಿಮ್ಮ ತಾಯಿನೋ ಯಾರು ಒಗಿತಾರೋ ಅಥವಾ ನೀವೇ ಒಕ್ಕೋತೀರೋ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಏನು ಮಾಡಬೇಕು, ನಿಮ್ಮ ಬಟ್ಟೆಯನ್ನು ಹೀಗೆ ಬಿಚ್ಚಿ ಪಕ್ಕಕ್ಕೆ ಹಾಕುವ ಬದಲು ಅದನ್ನು ನೀವು ಅದೇನು ಏನೇನೋ ಸರ್ಫು ಎಕ್ಸೆಲು ಏನೇನೋ ಬಂದಿದೆಯಲ್ಲ ಅಲ್ವಾ, ಅಂತಹದ್ರಲ್ಲಿ ಯಾವುದೋ ಒಂದು ಪೌಡ್ರ್ ಹಾಕಿಬಿಟ್ಟು ಆ ನೀರಿನಲ್ಲಿ ನೆನೆ ಹಾಕೋ ಕೆಲಸವನ್ನು ಮಾಡಿದರೂ ಕೂಡ ನೋಡಿ ನಿಮ್ಮ ಲಾಭಾಂಶ ಅತ್ಯದ್ಭುತವಾಗಿ ಹೆಚ್ಚಲಿಕ್ಕೆ ಪ್ರಾರಂಭವಾಗುತ್ತೆ. ಖರ್ಚು ವೆಚ್ಚಗಳು ನಮಗೆ ಕಡಿಮೆ ಆಗಬೇಕು, ನಾವು ಹೆಚ್ಚನ್ನು ಇನ್ನೂ ಉಳಿಸಬೇಕು. ಯಾವ ಖರ್ಚು ಕಡಿಮೆ ಆಗುತ್ತೋ ಉಳಿಯೋದು ಹೆಚ್ಚಾಗುತ್ತೆ, ಅದರ್ಥ. ಅಂತಹ ಒಂದು ಖರ್ಚು ವೆಚ್ಚದಿಂದ ನಾವು ತಪ್ಪಿಸಿಕೊಳ್ಳಬೇಕು ಅಂತ ಮನಸ್ಸಿರೋರು ಏನು ಮಾಡಬೇಕು ಅಂತಂದರೆ, ಕನ್ನಡಿಯಲ್ಲಿ ತಮ್ಮ ಮುಖವನ್ನು ಆಗಾಗ್ಗೆ ನೋಡಿಕೊಳ್ತಕ್ಕಂಥದ್ದು. ಯಾರು ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ ಸಂಜಾತರು ಯಾರು ಏನು ಅಂದ್ಕೊಂಡ್ರೆ ಅದರ ಬಗ್ಗೆ ನಮಗೆ ಸಮಸ್ಯೆ ಏನಿಲ್ಲ. ಏನು ಮುಖ ನೋಡ್ಕೊಳ್ಳೋಕೆ ನಾವು ಕಳ್ಕೊಳ್ತಕ್ಕಂಥದ್ದು ಏನೂ ಇಲ್ಲ. ಆದಷ್ಟು ಕನ್ನಡಿಯಲ್ಲಿ ಆಗಾಗ್ಗೆ ಈಗ ಬೆಳಗ್ಗೆ ಒಂದು ಸತಿ ಸಂಜೆ ಒಂದು ಸತಿ ನೋಡಿಕೊಂಡ್ರೆ ನೋಡಿ, ಮಧ್ಯದಲ್ಲಿ ಇನ್ನೊಂದು 3 ಬಾರಿ ನೋಡಿಕೊಳ್ಳಿ. ಈಗ ಫೋನಲ್ಲೇ ನೋಡಿಕೊಳ್ಬೋದು ನಿಮ್ಮ ಮುಖವನ್ನು ನೀವು ನಿಮ್ಮ ಕಡೆ ಕ್ಯಾಮ್ರಾ ತಿರುಗಿಸ್ಕೊಂಡ್ರೆ ನಿಮ್ಮ ಮುಖ ಅಲ್ಲಿ ಪ್ರತಿಫಲನ ಕಾಣುತ್ತೆ, ಆ ಪ್ರತಿಬಿಂಬವನ್ನು ನೋಡ್ತಕ್ಕಂಥದ್ದು. ನಿಮ್ಮ ಮುಖದ ದರ್ಶನ ಅದು ವಿಶಿಷ್ಟವಾಗಿ ಬೆಳಗ್ಗೆ ಎದ್ದ ಕೂಡಲೇ ಮಾಡಿದ ಪಕ್ಷದಲ್ಲಿ ಖರ್ಚು ವೆಚ್ಚಗಳು ಸಾಕಷ್ಟು ಕಡಿಮೆಯಾಗಿ ಜೀವನದಲ್ಲಿ ಆನಂದದ ಒಂದು ಅನುಭವ ನಿಮಗೆ ಆಗುತ್ತೆ ಅಂತಕ್ಕಂಥದ್ದನ್ನು ತಿಳಿಸಬಹುದಾಗಿದೆ. ಖಂಡಿತ ಗುರುಜಿ. ಕರ್ಕಾಟಕ ರಾಶಿ ಲಗ್ನದಲ್ಲಿ ಹುಟ್ಟಿದಂಥವರಿಗೆ ಮೊದಲಿಗೆ ಹೇಳಿದ್ರಿ ತಾವು, ಅಂದರೆ ನೀರಿನ ಬಗ್ಗೆ ಸ್ವಲ್ಪ ಹೆಚ್ಚು ಗಮನ ಹರಿಸಬೇಕು. ಅಂದರೆ ನೀರನ್ನು ಕುಡಿಯೋ ರೀತಿ ಆಗಿರ್ಬೋದು, ಯಾವ ರೀತಿಯ ನೀರಿನ ಬಳಕೆ ಆಗಿರ್ಬೋದು. ಇನ್ನು ಪ್ರತಿನಿತ್ಯ ಹೆಣ್ಣುಮಕ್ಕಳಿಂದ ಪಾಠ ಕಲಿಬೇಕಾದಂತಂದರೆ, ಅಕಸ್ಮಾತ್ ಈ ಪುರುಷ ಪ್ರಧಾನ ಕುಟುಂಬ ಇತ್ತು, ಮೇಲ್ ಡಾಮಿನೇಟಿಂಗ್ ಒಂದು ಸಂಸಾರದಲ್ಲಿ ಬಹುಶಃ ಸಮಾನತೆಯ ಪಾಠ ಕೂಡ ಅಲ್ಲಿ ಆಗುತ್ತೆ ಅನ್ನುವಂಥದ್ದು. ಜೊತೆಗೆ ನಿಮ್ಮ ಕೆಲಸಗಳನ್ನು ನೀವೇ ಮಾಡ್ಕೊಳ್ಳಿ ಅನ್ನುವಂಥದ್ದು, ಸ್ವಾವಲಂಬಿ, ನಿಜವಾದ ಅರ್ಥದಲ್ಲಿ ಸ್ವಾವಲಂಬಿ ಬದುಕೋದು. ಇಂತಹ ಅರ್ಥಪೂರ್ಣ ವಿಚಾರಗಳನ್ನು ತಿಳಿಸ್ಕೊಡ್ತಾ ಇದ್ದೀರಿ. ತಮಗೆ ಧನ್ಯವಾದಗಳು ಗುರುಜಿ. ಸಮಸ್ತ ಸನ್ಮಂಗಳಾನಿ ಭವಂತು. ವೀಕ್ಷಕರೇ, ಕರ್ಕಾಟಕ ರಾಶಿ ಲಗ್ನದಲ್ಲಿ ಹುಟ್ಟಿದಂಥ ಪ್ರತಿಯೊಬ್ಬರಿಗೂ ಕೂಡ ಏನೆಲ್ಲ ಪರಿಹಾರಗಳಿದೆ ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಂಡ್ವಿ. ನಿಮ್ಮಲ್ಲೂ ಕೂಡ ಪ್ರಶ್ನೆ, ಸಂಶಯಗಳು, ನಿಮ್ಮ ವೈಯಕ್ತಿಕ ಸಮಸ್ಯೆಗಳ ಬಗ್ಗೆ ಪ್ರಶ್ನೆಗಳಿದ್ರೆ ನಮ್ಮ ಸ್ಕ್ರೀನ್ ಮೇಲೆ ಇರುವಂಥ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿ ನೇರವಾಗಿ ಪ್ರಶ್ನೆಯನ್ನು ಕೇಳಿ ಉತ್ತರಗಳನ್ನು ಪಡ್ಕೊಳ್ಬಹುದು. ಇವತ್ತಿನ ಸಂಚಿಕೆಯಲ್ಲಿ ಕರ್ಕಾಟಕ ರಾಶಿಯ ಬಗ್ಗೆ ತಿಳಿದುಕೊಂಡಿದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.